ಶಿವ ಮತ್ತು ನಂದಿಯ ಅದ್ಭುತ ಕಥೆ. ಬಹಳ ವರ್ಷಗಳ ಹಿಂದೆ ಶೀಲಾದ ಎಂಬ ಮಹರ್ಷಿ ಇದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಆದರೆ ಅವರಿಗೆ ಒಂದು ದೊಡ್ಡ ಆಸೆ ಇತ್ತು. ಶಿವಭಕ್ತನಾಗಿರುವ, ಅಮರನಾಗಿರುವ ಮಗ ಬೇಕು ಎಂದು. ಅದಕ್ಕಾಗಿ ಅವರು ಕಠಿಣ ತಪಸ್ಸು ಮಾಡಿ ಲಾರ್ಡ್ ಶಿವನನ್ನು ಪ್ರಾರ್ಥಿಸಿದರು. ಮಹರ್ಷಿಯ ಭಕ್ತಿಯಿಂದ ಸಂತೋಷಗೊಂಡ ಶಿವನು ಅವರ ಮುಂದೆ ಪ್ರತ್ಯಕ್ಷನಾಗಿ, ನಿನಗೆ ಮಹಾಭಕ್ತನಾದ ಮಗ ಹುಟ್ಟುವನು ಎಂದು ಆಶೀರ್ವಾದ ನೀಡಿದನು. ಶಿವನು ಕೆಲವು ದಿನಗಳ ನಂತರ ಯಜ್ಞ ಮಾಡುವಾಗ ಭೂಮಿಯಿಂದ ಒಂದು ಪ್ರಕಾಶಮಾನ ಬಾಲಕ ಹೊರಬಂದನು. ಆ ಮಗುವಿಗೆ ನಂದಿ ಎಂದು ಹೆಸರು ಇಡಲಾಯಿತು. ಬಾಲ್ಯದಿಂದಲೇ ನಂದಿಗೆ ಶಿವನ ಮೇಲಿನ ಅಪಾರ ಭಕ್ತಿ ಇತ್ತು. ಒಂದು ದಿನ ಕೆಲವು ಋಷಿಗಳು ಶೀಲಾದ ಮಹರ್ಷಿಗೆ ಹೇಳಿದರು. ಏನಪ್ಪ ಅಂದರೆ, ನಂದಿಯ ಆಯುಷ್ಯ ಬಹಳ ಕಡಿಮೆ. ಇದನ್ನು ಕೇಳಿ ಶೀಲಾದ ದುಃಖಪಟ್ಟರು. ಆದರೆ ನಂದಿ ಹೆದರಲಿಲ್ಲ. ಅವನು ಕಾಡಿಗೆ ಹೋಗಿ ಕಠಿಣ ತಪಸ್ಸು ಆರಂಭಿಸಿದನು. ಹಗಲು ರಾತ್ರಿ ಓಂ ನಮಃ ಶಿವಾಯ ಎಂದು ಜಪ ಮಾಡುತ್ತಿದ್ದನು. ನಂದಿಯ ಭಕ್ತಿಗೆ ಮೆಚ್ಚಿದ ಶಿವ ಮತ್ತು ಪಾರ್ವತಿ ಅವನ ಮುಂದೆ ಪ್ರತ್ಯಕ್ಷರಾದರು. ಶಿವನು ಹೇಳಿದನು, ನಂದಿ, ನೀನು ಇನ್ನು ನನ್ನ ಅತ್ಯಂತ ಪ್ರಿಯ ಭಕ್ತ. ಇಂದಿನಿಂದ ನೀನು ನನ್ನ ವಾಹನ ಮತ್ತು ಕೈಲಾಸದ ದ್ವಾರಪಾಲಕ. ಅದೇ ಕ್ಷಣದಲ್ಲಿ ನಂದಿ ದಿವ್ಯ ರೂಪ ಪಡೆದನು. ಶಿವನು ಅವನಿಗೆ ಅಮರತ್ವವನ್ನು ಕೊಟ್ಟನು. ಆ ದಿನದಿಂದಲೇ ಎಲ್ಲ ಶಿವಾಲಯಗಳಲ್ಲಿ ಶಿವಲಿಂಗದ ಮುಂದೆ ನಂದಿಯ ಮೂರ್ತಿ ಇರುತ್ತದೆ. ಜನರು ಮೊದಲು ನಂದಿಯ ಕಿವಿಯಲ್ಲಿ ತಮ್ಮ ಮನಸ್ಸಿನ ಆಶೆಯನ್ನು ಹೇಳಿ ನಂತರ ಶಿವನ ದರ್ಶನ ಮಾಡುತ್ತಾರೆ. ಏಕೆಂದರೆ ನಂದಿ ಶಿವನ ಅತ್ಯಂತ ಪ್ರಿಯಭಕ್ತ ಎಂದು ನಂಬಲಾಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.